ಜೀವನದಲ್ಲಿ ನಾವು ಯಾರಿಂದ ಸಲಹೆ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ. ಏಕೆಂದರೆ ಅರ್ಜುನ ಭಗವಾನ್ ಶ್ರೀಕೃಷ್ಣರ ಸಲಹೆ ತೆಗೆದುಕೊಂಡರೆ ದುರ್ಯೋಧನ ಮಾಮ ಶಕುನಿಯಿಂದ ಸಲಹೆ ತೆಗೆದುಕೊಳ್ಳುತ್ತಿದ್ದನು. ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸಂಬಂಧಗಳ ಬಗ್ಗೆ ಒಂದು ಚಿಕ್ಕದಾದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಊರಿನಲ್ಲಿ ಗಂಡ, ಹೆಂಡತಿ ಮತ್ತು ಅವರ ಮಗು ಸೇರಿ ತಮ್ಮ ಸ್ವಂತ ಊರಿಗೆ ಕಾರಿನಲ್ಲಿ ಹೊರಟಿದ್ದರು. ಅವರ ಸಂಬಂಧಿಕರ ಹುಡುಗಿಯ ಜನ್ಮದಿನವಿತ್ತು. ಅವರು ಅವಳಿಗೆ ಒಂದು ಚಿಕ್ಕ ಉಂಗುರ ಉಡುಗೊರೆ ತೆಗೆದುಕೊಂಡು ಹೊರಟಿದ್ದರು. ಅವರ ಜೊತೆ ಅವರ 5 ವರ್ಷದ ಮಗುವು ಕೂಡ ಇತ್ತು. ಅವರ ಕಾರು ನದಿಯ ಸೇತುವೆ ಮೇಲೆ ಹೊರಟಿತ್ತು. ಅಲ್ಲಿ ಪೂಲ್ ಪಕ್ಕದಲ್ಲಿ ಒಂದು 11 ವರ್ಷದ ಹುಡುಗಿ ಕಲ್ಲಂಗಡಿ ಹಣ್ಣು ಮಾರುತ್ತಿತ್ತು. ಇವರ ಮಗು ಕಾರಿನಿಂದ ನೋಡಿ, ಅಮ್ಮ, ಕಲ್ಲಂಗಡಿ ಹಣ್ಣು ನನಗೆ ಬೇಕು ಎಂದು ಕೇಳಿದ. ಆಗ ತಾಯಿ ಕೇಳಿದಳು, ಕಲ್ಲಂಗಡಿ ಹಣ್ಣು ಎಲ್ಲಿ ಎಂದು ಕೇಳಿದಳು. ತಿರುಗಿ ನೋಡಿದಾಗ ಒಂದು ಹೆಣ್ಣು ಮಗು ರಸ್ತೆ ಬದಿ ಹಣ್ಣು ಮಾರುತ್ತಿದ್ದಳು. ಮೇಡಮ್ ಕೇಳಿದಳು, ಒಂದಕ್ಕೆ ಎಷ್ಟು ರೂಪಾಯಿ ಎಂದು. ಆಗ ಹುಡುಗಿ, ಮೇಡಮ್ 40 ರೂಪಾಯಿ ಎಂದಳು. ಆಗ ಮೇಡಮ್ ಜಾಸ್ತಿ ಆಯಿತು, ನಾನು 25 ರೂಪಾಯಿ ಕೊಡುತ್ತೇನೆ ಎಂದಳು. ಆಗ ಹುಡುಗಿ, ಇಲ್ಲ, ನನಗೆ 35 ರೂಪಾಯಿಗೆ ಸಿಕ್ಕಿದೆ, ನಾನು ನಿಮಗೆ 25 ರೂಪಾಯಿಗೆ ಕೊಡುವುದಿಲ್ಲ ಎಂದಳು. ಆಗ ಅವರ ಗಂಡ ರಮೇಶ್ ನಗುತ್ತಿದ್ದರು. 5-10 ರೂಪಾಯಿಗೆ ಇಷ್ಟೊಂದು ಯೋಚಿಸುತ್ತಿದ್ದೀಯಾ ಎಂದರು. ಕೊನೆಗೆ ಆ ಹುಡುಗಿ ಕಲ್ಲಂಗಡಿ ಹಣ್ಣು ತೆಗೆದುಕೊಂಡು ಕಾರ್ ಹತ್ತಿರ ಬಂದಳು. ಆ ಚಿಕ್ಕ ಬಾಲಕನನ್ನು ನೋಡಿ ಆ ಹುಡುಗಿ ಮಗುವಿನ ಕೆನ್ನೆ ಮುಟ್ಟಿ ಪ್ರೀತಿಯಿಂದ ಮಗುವನ್ನು ಮಾತನಾಡಿಸಿದಳು. ಆಗ ರಮೇಶನ ಹೆಂಡತಿ ಭಾವನಾತ್ಮಕವಾಗಿ ಮಾತನಾಡಿದಳು. ಮಗು, ನಿನ್ನ ಚಿಕ್ಕ ತಮ್ಮನಿಗಾಗಿ ಹಣ್ಣು ಕೊಟ್ಟು ಹೋಗು ಎಂದಳು. ಆಗ ಹುಡುಗಿ, ನನ್ನ ತಮ್ಮನಿಗಾಗಿ ತೆಗೆದುಕೋ ಎಂದು ಚಿಕ್ಕ ಮಗುವಿನ ಕೈಯಲ್ಲಿ ಹಣ್ಣು ಇಟ್ಟಳು. ಆ ಹಣ್ಣಿನ ಭಾರ ಮಗುವಿಗೆ ಹಿಡಿದುಕೊಳ್ಳುವುದು ಆಗಲಿಲ್ಲ. ಕೆಳಗೆ ಬಿದ್ದು ಒಡೆದು ಹೋಯಿತು. ಕಲ್ಲಂಗಡಿ ಹಣ್ಣಿನ 4-5 ತುಂಡುಗಳಾಗಿ ಬಿದ್ದವು. ಮಗು ಅಳಲು ಪ್ರಾರಂಭಿಸಿತು. ಹಣ್ಣು ಮಾರುವ ಹುಡುಗಿ ಮಗುವಿಗೆ ಸಮಾಧಾನ ಮಾಡಿ ಇನ್ನೊಂದು ಹಣ್ಣು ತಂದು ಕೊಟ್ಟಳು. ಈ ಮೇಡಮ್ ಅಂದುಕೊಂಡಳು, ನಾನು ಕೆಳಗೆ ಬಿದ್ದ ಹಣ್ಣಿನ ದುಡ್ಡು ಕೊಡುವುದಿಲ್ಲ, ಅದು ನಿನ್ನ ತಪ್ಪಿನಿಂದ ಆಗಿದೆ, ನಾನು ಒಂದು ಹಣ್ಣಿನ ದುಡ್ಡು ಮಾತ್ರ ಕೊಡುತ್ತೇನೆ ಎಂದಳು. ಆಗ ಹುಡುಗಿ, ನಾನು ನನ್ನ ತಮ್ಮನ ಪ್ರೀತಿಯಲ್ಲಿ ಮೈ ಮರೆತು ಕೈ ಬಿಟ್ಟೆ, ಅದು ಏನೆಂದರೆ ನನ್ನ ತಮ್ಮ ಕೂಡ ಎಂದು ಸುಮ್ಮನಾಗುತ್ತಾಳೆ. ಮೇಡಮ್ ಕೇಳಿದರು, ಏನು ಆಯಿತು ನಿನ್ನ ತಮ್ಮನಿಗೆ ಎಂದು ಕೇಳಿದಳು. ಹುಡುಗಿ, ನನ್ನ ತಮ್ಮ 4 ವರ್ಷದವನಿದ್ದನು, ಅವನಿಗೆ ಜ್ವರ ಬಂದಿತ್ತು, ನಾವು ಆಸ್ಪತ್ರೆಗೆ ತೋರಿಸಿದೆವು, ಆದರೆ ಅವನಿಗೆ ಹುಷಾರಾಗದೆ ತೀರಿ ಹೋದನು ಎಂದಳು ಮತ್ತು ಅಳಲು ಪ್ರಾರಂಭಿಸಿದಳು. ಆಗ ಮೇಡಮ್ ಹುಡುಗಿಯನ್ನು ಮೇಡಮ್, ಒಂದು ಹಣ್ಣಿನ ದುಡ್ಡು ತೆಗೆದುಕೋ ಎಂದಳು. ಹುಡುಗಿ, ಬೇಡ, ನಾನು ನನ್ನ ತಮ್ಮನಿಗಾಗಿ ಉಡುಗೊರೆಯಾಗಿ ಕೊಟ್ಟಿದ್ದೇನೆ, ನನಗೆ ಯಾವ ಹಣ್ಣಿನ ದುಡ್ಡು ಬೇಡ ಎಂದು ಹೊರಟಳು. ಆಗ ಮೇಡಮ್, ತೆಗೆದುಕೋ, ನೀನು 2 ಹಣ್ಣುಗಳ ದುಡ್ಡು ತೆಗೆದುಕೋ ಎನ್ನುತ್ತಾರೆ. ಹುಡುಗಿ, ನನಗೆ ಯಾವ ಹಣವೂ ಬೇಡ, ನನಗೆ 1 ರೂಪಾಯಿ ಕೂಡ ಬೇಡ, ತಮ್ಮ ಎಂದು ಹೇಳಿದ್ದೀರಲ್ಲ, ಸಂಬಂಧದಲ್ಲಿ ಲಾಭ ನಷ್ಟ ಯಾವುದೂ ಇಲ್ಲ ಎಂದು ನನ್ನ ಅಮ್ಮ ನನಗೆ ಹೇಳುತ್ತಾರೆ ಎಂದು ಹುಡುಗಿ ಅಲ್ಲಿಂದ ಹೊರಟು ಹೋದಳು. ಮೇಡಮ್ ಮತ್ತೆ ಹುಡುಗಿಯನ್ನು ಕರೆದು, ಬಾ ಇಲ್ಲಿ ಎಂದರು. ಇವರ ಪರ್ಸ್ನಲ್ಲಿದ್ದ ಉಂಗುರವನ್ನು ಆ ಬಾಲಕಿಗೆ ಕೊಡುತ್ತಾರೆ. ಇವರ ಸಂಬಂಧಿಕರ ಮಗುವಿಗೆ ಜನ್ಮದಿನದ ಕಾಣಿಕೆಯಾಗಿ ಇವರು ಉಂಗುರ ತೆಗೆದುಕೊಂಡು ಹೋಗುತ್ತಿದ್ದರು. ಅದೇ ಉಂಗುರ ಈ ಬಾಲಕಿಗೆ ಕೊಟ್ಟರು. ಇವನು, ನಿಮ್ಮ ತಮ್ಮನಾದರೆ ನಾನು ನಿನಗೆ ತಾಯಿ ಥರ, ಇದನ್ನು ಇಟ್ಟುಕೋ ಎಂದು ಕಾಣಿಕೆ ಕೊಟ್ಟು ಕಳಿಸಿದರು. ಕಾರು ಚಲಿಸುತ್ತಿರುವ ರಮೇಶನಿಗೆ ಅರ್ಥವಾಗಲಿಲ್ಲ. ನನ್ನ ಹೆಂಡತಿ ವಿಚಿತ್ರ ಹೆಣ್ಣುಮಗಳು, 10 ರೂಪಾಯಿ ಸಲುವಾಗಿ ಹುಡುಗಿಯ ಜೊತೆ ವಾದ ಮಾಡುತ್ತಿದ್ದಳು, ನಂತರ ಉಂಗುರ ಕೊಟ್ಟಳು. ಭಾವನಾತ್ಮಕ ಸಂಬಂಧಗಳು ವಿಚಿತ್ರವಾಗಿರುತ್ತವೆ. ಆಗ ಆ ಮಾತು ನೆನಪಿಗೆ ಬಂದಿತು, ಸಂಬಂಧದಲ್ಲಿ ಲಾಭ ನಷ್ಟ ನೋಡಲಾಗುವುದಿಲ್ಲ. ಈ ರಮೇಶ ಮತ್ತು ಅವರ ತಮ್ಮನ ಆಸ್ತಿಯ ಜಗಳ ನಡೆಯುತ್ತಿತ್ತು. ಇದನ್ನು ನೆನಪಿಸಿಕೊಂಡು ರಮೇಶ, ಅಣ್ಣ, ಪೇಟೆಯಲ್ಲಿರುವ ಅಂಗಡಿ ನೀನೇ ತೆಗೆದುಕೋ, ನನಗೆ ಬೇಡ ಎಂದರು. ಆಗ ಅವರ ಅಣ್ಣ, ನಿನಗೇನಾಯಿತು, ನೀನೇ ತಾನೇ ಕೇಸ್ ಕೋರ್ಟಿಗೆ ಹಾಕಿದ್ದು ಎಂದರು. ಅಣ್ಣ, ನನಗೆ ಅರ್ಥವಾಗಿದೆ, ಸಂಬಂಧದಲ್ಲಿ ಲಾಭ ನಷ್ಟ ನೋಡಲಾಗುವುದಿಲ್ಲ ಎಂದನು.
ಅಣ್ಣನಿಗೆ ಸಂತೋಷದ ಕಣ್ಣೀರು ಬಂದಿತು. ನೀನು ಮನೆಗೆ ಬಾ, ಕೂಡಿ ಮಾತನಾಡೋಣ ಎಂದರು. ಈ ಕಥೆಗೆ ನಮಗೆ ತ್ಯಾಗದ ಭಾವನೆಯನ್ನು ಕಲಿಸುತ್ತದೆ. ಒಂದೊಂದು ಸಾರಿ ನಮ್ಮವರ ಜೊತೆ ನಾವು ಇರಲು ನಮ್ಮನ್ನು ಕೂಡ ತ್ಯಾಗ ಮಾಡಬೇಕಾಗುತ್ತದೆ. ಆಡಿಯೋ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.